ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಸಿ ಉಮಾಪತಿ ಮತ್ತು ಟೀಮ್ನಿಂದ ಲೆಕ್ಕ ಕೊಡುವ ಅಭಿಯಾನ ಶುರುವಾಗಿದೆ. ಈಗ ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಶ್ರೀ ವ್ಯಂಗ್ಯ ಮಾಡಿದ್ದಾರೆ. ಒಂದು ಪುಸ್ತಕ ಮಾಡಿ ಎಲ್ಲರಿಗೂ ಹಂಚಬೇಕು. ತರಾತುರಿಯಲ್ಲಿ ಹಾಗೂ ಕಳ್ಳರಂತೆ ಬಂದು ಲೆಕ್ಕ ಕೊಟ್ಟು ಹೋಗುವುದಲ್ಲ. ಅಕೌಂಟ್ನಲ್ಲಿ ಬಂದಿರೋದು ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಕೊಡೋದಲ್ಲ. ಭಕ್ತರು ಕೋಟ್ಯಾಂತರ ರೂಪಾಯಿ ಹಣ ನೀಡಿದ್ದಾರೆ, ಅದರ ಲೆಕ್ಕ ಕೊಡಿ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಶ್ರೀಗಳು ಆಗ್ರಹಿಸಿದ್ದಾರೆ. ಭಕ್ತರು ಅಕ್ಕಿ, ಜೋಳ, ಬಂಗಾರ, ಮರಳು, ಇಟ್ಟಿಗೆ ಕೊಟ್ಟಿದ್ದಾರೆ. ಇವುಗಳನ್ನೆಲ್ಲ ಸ್ವಾಹ ಮಾಡಿ ಅಕೌಂಟ್ನಲ್ಲಿರುವ ಲೆಕ್ಕ ಕೊಡುವುದಲ್ಲ, ಪಾರದರ್ಶಕ ಲೆಕ್ಕ ಕೊಡಬೇಕು ಅಂತ ವಚನಾನಂದ ಶ್ರೀಗಳು ಆಗ್ರಹಿಸಿದ್ದಾರೆ. ಬಿಸಿ ಉಮಾಪತಿ ಮತ್ತು ಟೀಮ್ನಿಂದ ಲೆಕ್ಕ ಕೊಡುವ ಅಭಿಯಾನ ಒಂದ್ ಕಡೆ ಶುರುವಾಗಿದೆ. ಮತ್ತೊಂದ್ ಕಡೆ ಈ ಲೆಕ್ಕ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಚನಾನಂದ ಶ್ರೀಗಳು ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ಪುಸ್ತಕ ಮಾಡೋದು ಲೆಕ್ಕಪತ್ರದ ಬಗ್ಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೊಂದು ಪುಸ್ತಕ ಮಾಡಬೇಕು. ಇದು ತರಾತುರಿಲಿ ಬಂದು ಕಳ್ಳರಾಗಿ ಬಂದು ಕಳ್ಳರಂಗೆ ಲೆಕ್ಕ ಕೊಟ್ಟು ಹೋಗೋದಲ್ಲ. ಇದು ಕೃಷ್ಣ ಲೆಕ್ಕ ಕೊಟ್ಟು ಅಕೌಂಟ್ ಮೇಲೆ ಬಂದದನ್ನು ಅಷ್ಟು ತೋರಿಸೋದಲ್ಲ. ಭಕ್ತರು ಅನ್ಅಕೌಂಟೆಡ್ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೊಡಬೇಕಲ್ವಾ. ಇಲ್ಲಿ ನಾವು ಇನ್ನೂ ಸ್ವಾಮಿಗಳು ಅವಕ್ಕಿಂತ ಪೂರ್ವದಲ್ಲಿ ನಾವು ಸನ್ಯಾಸವೇ ಸ್ವೀಕಾರ ಮಾಡಿರಲಿಲ್ಲ. ಅಂಥ ಸಮಾಜವನ್ನು ಕಟ್ಟಿದಂಥ ಹಿರಿಯರಿದ್ದಾರೆ. ನಮ್ಮ ನಂದಿಹಳ್ಳಿ ಆಲಪ್ಪರು ಇದ್ದಾರೆ, ಅವ್ರಿಗೆ ಗೊತ್ತಿದೆ ಲೆಕ್ಕ ಯಾವುದು ಅಂತಂದು. ಅವರು ಕೂಡ ತನು ಮನ ಧನದ ಮೂಲಕ ಸಮಾಜವನ್ನು ಕಟ್ಟಿದ್ದಾರೆ. ಹಾಗಾಗಿ ಈ ಲೆಕ್ಕವನ್ನು ಯಾರೂ ಒಪ್ಪಂಗಿಲ್ಲ. ಒಂದು ಪುಸ್ತಕವನ್ನು ಮಾಡಬೇಕು. ಪುಸ್ತಕದಲ್ಲಿ ಪ್ರತಿಯೊಂದೂ ಯಾರು ಅಕ್ಕಿ ಕೊಟ್ಟರು, ಯಾರು ಜೋಳ ಕೊಟ್ಟರು, ಯಾರು ಬೆಳ್ಳಿ ಕೊಟ್ಟರು, ಯಾರು ಬಂಗಾರ ಕೊಟ್ಟರು, ಯಾರು ದುಡ್ಡು ಕೊಟ್ಟರು, ಎಷ್ಟು ದುಡ್ಡು ಕೊಟ್ಟರು, ಈ ಮಠವನ್ನು ಕಟ್ಟಲಿಕ್ಕೆ ಮಣ್ಣು ಕೊಟ್ಟರೆ, ಮರಳು ಕೊಟ್ಟರೆ, ಕಬ್ಬಿಣ ಕೊಟ್ಟರೆ, ಇಟ್ಟಂಗಿ ಕೊಟ್ಟರೆ, ಅದೆಲ್ಲ ಲೆಕ್ಕ ಕೊಡಬೇಕಲ್ಲ, ಪಾರದರ್ಶಕವಾಗಿರ್ಬೇಕಲ್ವ. ಅದೆಲ್ಲ ಸ್ವಹ ಮಾಡಿಕೊಂಡು ಈಗ ತಮ್ಮ ಅಕೌಂಟ್ನಲ್ಲಿ ಬಂದದನ್ನು ಮಾತ್ರ ತಮ್ಗೆ ಹೆಂಗೆ ಬೇಕು ತೋರ್ಸೋಕ್ಕೆ ಯಾರು ಒಪ್ಪಬೇಕಿದು? ಇದು ಬಟ್ಟೆ ವ್ಯಾಪಾರ ಮಾಡಿದಂಗಲ್ಲಪ್ಪ. ಇದು 10ಕ್ಕೆ 11 ಮಾಡಿ ತೋರಿಸೋದಲ್ಲ ಅಂತ ನಮ್ಮ ಅಜ್ಜಾರು ಹೇಳ್ಯಾರ. ನಮ್ಮ ಡಾಕ್ಟರ್ ಮಹಾಂತ ಅಜ್ಜಾರ ಒಂದು ಡೈರಿ ಬರ್ದಾರ. ಇವ್ರದ್ದು ಪುರಾಣವನ್ನೆಲ್ಲ ಬಿಚ್ಚಿಟ್ಟಾರ. ಆವಾಗನೇ 2011ನೇ ಇಸ್ವಿಯಲ್ಲಿ ಎಷ್ಟೆಷ್ಟು ದುಡ್ಡು ಹೊಡೆದ್ರು ಸಮಾಜ ಕೊಟ್ಟಂಥ ದುಡ್ಡು ಬ್ಯಾಂಕ್ನಲ್ಲಿ ಅದು ತನ್ನ ದುಡ್ಡು ಅಂತ ಹೇಳ್ಕೊಂಡು ಅದ್ರ ಬಂದಂಥ ಬಡ್ಡಿ ಹಣ ತನ್ನ ಹಣ ಅಂಥೇಳಿ ಕೊಚ್ಕೋತಾ ಇರೋದು ಹೇಳಿದ್ದಾರೆ. ಅಜ್ಜಾರನ್ನ ಕಂಟ್ರೋಲ್ ಮಾಡಿದಾಗ ಅಜ್ಜಾರು ಬೆತ್ತದ ಸೇವೆನೂ ಮಾಡ್ಯಾರ ಅವ್ರಿಗೆ. ಯಾರಿಗೆ? ನೀನೇನು ಉಚ್ಚಾಟನೆ ಆಗ್ಯಾರಲ್ಲ, ನಿನ್ನ ಸಂಘದಿಂದ ಉಚ್ಚಾಟನೆ ಆದವರು ನಮ್ಮ ಮಾಂತಜರ ಬೆತ್ತದ ಸೇವೆ ಮಾಡಿದ್ದಾರೆ. ಅವಾಗ ಗುರು ಹತ್ತಿರ ದಂಡ ಇರ್ತಿತ್ತು. ಆದರೆ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋರು, ನಾವು ಭಕ್ತಿ ಸೇವೆ ನಮ್ಮದು. ವಚನಗಳ ಸೇವೆ, ವಚನಗಳ ಮೂಲಕ ನಾವು ತಿಳಿ ಹೇಳುವಂಥದ್ದು. ಕೊಡ್ರಿ ಪುಸ್ತಕ, ಯಾಕೆ ಕದ್ದು ಮುಚ್ಚೆ? ಇದಕ್ಕೆ ಒಂದು ಯಾವುದು ಸರ್ಕಾರ ಕೂಡ ಸಡನ್ನಾಗಿ ಇದು ಮಾಡ್ತದ. ಸರ್ಕಾರ ಏನು ಮಾಡ್ತದೆ? ಸರ್ಕಾರ ಬಜೆಟ್ ಮಂಡನೆ ಮಾಡಿದಾಗ ಏನು ಮಾಡ್ತದೆ? ಪುಸ್ತಕ ಬಿಡುಗಡೆ ಮಾಡಿ ಎಲ್ಲರಿಗೆ ಹಂಚ್ತಾರೆ. ಹಂಚಿದ ಮೇಲೆ ಅದ್ರ ಮೇಲೆ ಡಿಬೇಟ್ ಆಗುತ್ತೆ. ಇದು ಹರ ಸರ್ಕಾರ. ಇದು ಯಾವುದು? ಯಾಕಂದರೆ ಇದು ಕರ್ನಾಟಕದ ಹೆಂಗೆ ಆಂಧ್ರದಲ್ಲಿ ಕಾಪು ಜನಾಂಗಿದೆಯೋ, ಗುಜರಾತ್ದಲ್ಲಿ ಪಟೇಲ್ರಿದ್ದಾರೋ, ಹರಿಯಾಣದಲ್ಲಿ ಜಾಟ್ರಿದ್ದಾರೋ, ರಾಜಸ್ಥಾನದಲ್ಲಿ ಗುಜ್ಜರಿದ್ದಾರೋ, ಮಹಾರಾಷ್ಟ್ರದಲ್ಲಿ ಮರಾಠರಿದ್ದಾರೋ, ಹಂಗೆ ಕರ್ನಾಟಕದಲ್ಲಿ ಪಂಚಮಸಾಲಿಗಳಿದ್ದಾರೆ. ಇದು ಒಂದು ಕೋಟಿ ಕೋಟಿ ಜನಗಳು. ಬಸವಣ್ಣನವರ ಮೊಟ್ಟ ಮೊದಲ ಅನುಯಾಯಿಗಳೇ ಪಂಚಮಸಾಲಿಗಳು. ಕಾಯಕ ದಾಸೋಹ ಶಿವಯೋಗವನ್ನು ಉಚ್ಛ್ವಾಸ ನಿಶ್ವಾಸ ಮಾಡಿಕೊಂಡವರು ಪಂಚಮಸಾಲಿಗಳು. ಶ್ರಮ ಏವ ಜಯತೆ ಅಂದವರು, ಕಾಯಕವೇ ಕೈಲಾಸ ಅಂದವರು. ಅಂತಹ ಭಕ್ತರ ತನ್ನ ಮೈಬಣ್ಣವನ್ನು ಭೂಮಿ ಕೊಟ್ಟು, ಭೂಮಿಯ ಮೈಬಣ್ಣವನ್ನು ತೆಗೆದುಕೊಂಡು ಉತ್ತಿ ಬಿತ್ತಿ ಬೆಳೆದು ಶ್ರಮದಿಂದ ಕೊಟ್ಟಂತಹ ದಾಸೋಹದ ಲೆಕ್ಕ ಬೇಕಲ್ಲಪ್ಪ. ಅದಕ್ಕೆ ಲೆಕ್ಕ ಬೇಕಲ್ಲ, ಪೈಸೆ ಲೆಕ್ಕ ಬೇಕಲ್ಲ. ಇದು ಬಟ್ಟೆ ವ್ಯಾಪಾರ ಮಾಡಿದಂಗಲ್ಲಪ್ಪ. ಇದು ಈ ಗ್ರಾನೈಟ್ ಬಿಸ್ನೆಸ್ ಅಲ್ಲಪ್ಪ ಇದು. ಅದಕ್ಕೆ ಭಕ್ತರು ಮಣ್ಣು ಕೊಟ್ಟಾರಿಲ್ಲಿ. ಇದಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಕೈದಾಳೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಇದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ವಿಚಾರ. ಜೊತೆಗೆ ಇಲ್ಲಿ ಶ್ರೀಗಳು ಕೂಡ ವ್ಯಂಗ್ಯ ಮಾಡಿದ್ದಾರೆ. ನೋಡಿದ್ರೆ ಶ್ರೀಗಳ ಬೆಂಬಲಿಗರು ಅವರ ಅಪೋಸಿಟ್ ಇರೋರಿಗೆ ಕಳ್ಳರು ಅಂತ ಘೋಷಣೆ ಕೂಗಿದ್ದಾರೆ. ಏನ್ ನಡೀತಾ ಇದೆ ಎಕ್ಸಾಕ್ಟ್ ಆಗಿ ಅಲ್ಲಿ?
ಹೌದು ರಾಮೇ ಅಂತಂದ್ರೆ ಇದು ನಿಮಿಷಕ್ಕೂ ಕೂಡ ಒಂದು ತಿರುವನ್ನು ಪಡೆದುಕೊಳ್ತಕ್ಕಂಥ ಒಂದು ವಿಚಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ 2 ತಿಂಗಳಿಂದನೂ ಕೂಡ ಈ ಲೆಕ್ಕ ಕೊಡಿ ಅಭಿಯಾನವನ್ನ ಸ್ವಾಮೀಜಿಗಳು ಮುಂದಿಟ್ಕೊಂಡಿದ್ರೆ ಈಗ ಲೆಕ್ಕ ಕೊಡುವ ಅಭಿಯಾನವನ್ನ ಬಿಸಿ ಉಮಾಪತಿಯವರು ಇಟ್ಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪಂಚಮಸಾಲಿ ಪೀಠದಲ್ಲಿರ್ತಕ್ಕಂತಹ ಮಹಂತ ಸ್ವಾಮಿಯವರಿಗೆ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅಂದ್ರೆ ಅವರ ಮೂರ್ತಿಯ ಮುಂಭಾಗದಲ್ಲಿ ಆಶೀರ್ವಾದ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಏನು ಬಿಸಿ ಉಮಾಪತಿ ಅವರ ಬೆಂಬಲಿಗರಾಗಿರ್ತಕ್ಕಂತಹ HS ನಾಗರಾಜ್ ಅವರು ಒಳಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ವಚನಾನಂದ ಸ್ವಾಮೀಜಿ ಅವರ ಅಭಿಮಾನಿಗಳು ಮತ್ತು ಭಕ್ತರೇ ಏನಿದ್ದಾರೆ ಏನು ಕಳ್ಳ ಅಂತಂದು ಘೋಷಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಲೆಕ್ಕವನ್ನು ಕೊಡದೆ ಈಗ ಲೆಕ್ಕ ಕೊಡುವ ಅಭಿಯಾನವನ್ನ ಇವ್ರು ಇಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ತನಕ ಕೂಡ ಲೆಕ್ಕ ಕೊಡಿ ಅಂತ ನಾವು ಕೇಳಿದ್ರೆ ಕೊಡ್ಲಿಲ್ಲ, ಈಗ ನಾವು ಲೆಕ್ಕ ಕೊಡ್ತೀವಿ ಅಂತ ಈಗ ಬಂದ್ಬಿಟ್ಟು ಇವರು ಲೆಕ್ಕ ಕೊಡುವಲ್ಲಿ ಮುಂದಾಗಿರ್ತಕ್ಕಂಥದ್ದು. ಬದಲಾಗಿ ಇದೆಲ್ಲ ಏನಂತಂದ್ರೆ ಇದೊಂದು ಕಳ್ಳ ಲೆಕ್ಕ, ಅಂದ್ರೆ ರಾಮ ಲೆಕ್ಕ ಕೃಷ್ಣ ಲೆಕ್ಕ ಅಂತ ಏನಿದೆ ಅಂದ್ರೆ ಅಕೌಂಟ್ ಅಲ್ಲಿ ಬಂದಂತ ಹಣವನ್ನ ಮಾತ್ರ ಇವರು ಲೆಕ್ಕ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರ ಹೊರತಾಗಿ ಇಡೀ ಕೋಟ್ಯಾಂತರ ರೂಪಾಯಿ ಹಣವನ್ನ ಸ್ವಾಹ ಮಾಡಿದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನ ಭಕ್ತರು ಹೊರ ಹಾಕಿರ್ತಕ್ಕಂಥದ್ದು. ಇದರ ಜೊತೆಗೆ ಪಂಚಮಸಾಲಿ ಪೀಠದ ಏನು ವಚನಾನಂದ ಶ್ರೀಯವರು ಕೂಡ ಒಂದು ವ್ಯಂಗ್ಯವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಲೆಕ್ಕ ಕೊಡುವ ಅಭಿಯಾನ ಏನಿದೆ ಇದು ಬಿಸಿ ಉಮಾಪತಿ ಮತ್ತೆ ಟೀಮ್ ಇದೆ ಅವ್ರಿಗೆ ಒಂದು ಟಾಂಗ್ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಒಂದು ಪುಸ್ತಕ ಮಾಡಿ ಎಲ್ರಿಗೆ ಹಂಚಬೇಕು, ಮತ್ತೆ ಏನು ತರಾತುರಿಯಲ್ಲಿ ಬಂದ್ಬಿಟ್ಟು ಕಳ್ಳರಂತೆ ಬಂದು ಇಲ್ಲಿ ಲೆಕ್ಕ ಕೊಟ್ಟು ಹೋಗೋದಲ್ಲ. ಅಂದ್ರೆ ಬಿಸಿ ಉಮಾಪತಿ ಅವರಿಗೆ ನೇರವಾಗಿ ಒಂದು ವಾಗ್ದಾಳಿಯನ್ನ ಮಾಡ್ತಕ್ಕಂಥದ್ದು ಅಂತಂದ್ರೆ ಇದು ಬಟ್ಟೆ ಲೆಕ್ಕ ವ್ಯವಹಾರ ಅಲ್ಲ. ಅಂದ್ರೆ ಬಿಸಿ ಉಮಾಪತಿ ಏನಿದ್ರೆ BS ಚನ್ನಬಸಪ್ಪ ಅಂಡ್ ಸನ್ಸ್ ಅವರ ಮಾಲೀಕರಾಗಿರ್ತಾರೆ. ಸೊ ಅವರಿಗೆ ಒಂದು ನೇರವಾಗಿ ಒಂದು ಟಾಂಟ್ ಕೊಡುವಂಥದ್ದು ಇದು ಬಟ್ಟೆ ವ್ಯವಹಾರ ಅಲ್ಲ ಅನ್ನುವಂಥದ್ದನ್ನ ಅವರಿಗೆ ನೇರವಾಗಿ ವಾಗ್ದಾಳಿ ನಡೆಸಿದ್ರೆ, ಮತ್ತೊಂದು ಕಡೆಗೆ ಇದು ಗ್ರಾನೈಟ್ ವ್ಯವಹಾರ ಅಲ್ಲ ಅಂತ ಅಂದ್ಬಿಟ್ಟು ಚಂದ್ರಶೇಖರ್ ಪೂಜಾರ್ ಅವರಿಗೆ ಟಾಂಟ್ ಕೊಡ್ತಕ್ಕಂಥದ್ದು. ಅಂದ್ರೆ ಕೇವಲ ಇವರು ಅಕೌಂಟ್ ನಲ್ಲಿ ಬಂದ್ಬಿಟ್ಟು ಬಂದಂತ ಹಣವನ್ನು ಇಲ್ಲಿ ಲೆಕ್ಕ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಬದಲಾಗಿ ಭಕ್ತರು ಕೊಟ್ಟಂತ ಅಕ್ಕಿ, ಜೋಳ, ರಾಗಿ, ಮಣ್ಣು, ಹೀಗೆ ಏನು ಬಂಗಾರ, ಬೆಳ್ಳಿ ಈ ತರ ಏನು ವಸ್ತುಗಳಿದ್ದಾವೆ ಆ ಸಂಬಂಧಪಟ್ಟಂತೆ ಲೆಕ್ಕ ಎಲ್ಲಿದೆ, ಇದ್ರ ಬಗ್ಗೆ ಲೆಕ್ಕ ಕೊಡೋರು ಯಾರು ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು. ಈ ಮುಖಾಂತರವಾಗಿ ಏನು ಈ ಲೆಕ್ಕ ಕೊಡುವ ಅಭಿಯಾನ ಏನಿದೆ ಇವರು ಬಿಸಿ ಉಮಾಪತಿ ಅವರಿಗೆ ಅವರು ಟಾಂಟ್ ಕೊಡ್ತಕ್ಕಂಥದ್ದು. ಮತ್ತೆ ಇಲ್ಲಿ ಮಠದ ಮುಂಭಾಗ ಏನು ಬಿಸಿ ಉಮಾಪತಿ, ಚಂದ್ರಶೇಖರ್ ಪೂಜಾರು, ಜ್ಯೋತಿ ಪ್ರಕಾಶ್, HS ನಾಗರಾಜ್ ಸೇರಿದಂತೆ ಹಲವರಿಗೆ ಒಂದು ಧಿಕ್ಕಾರವನ್ನು ಕೂಗುವಂಥದ್ದು. ಮತ್ತೆ ಏನು ಇಡೀ ಏನು ಕಾರ್ಯಕ್ರಮವನ್ನು ಮಾಡಿಸೋ ಒಂದು ಪೆಂಡಲ್ ಹಾಕೊಂಡು ಬಿಸಿ ಉಮಾಪತಿ ಅವರು ಇಡೀ ಒಂದು ಪೆಂಡಲ್ ಸುತ್ತಲೂ ಕೂಡ ಕಳ್ಳ ಅಂತ ಏನು ಘೋಷಣೆ ಮಾಡ್ಕೊಂಡು ಕೂಗುವಂತ ಮುಖಾಂತರವಾಗಿ ಅವರಿಗೆ ಒಂದು ದೊಡ್ಡ ಮುಜುಗರವನ್ನು ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಪೊಲೀಸರು ಕೂಡ ಅವರನ್ನು ತಡೆಯುವಂತ ಕೆಲಸ ನಡೆಸಿದ್ರು ಕೂಡ ಇದು ಇನ್ನು ಬೇರೆ ಬೇರೆ ಹಂತದಲ್ಲಿ ಕೂಡ ಮುಂದುವರೆಯುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ರಾಮದು ಮಲ್ಲಿಕಾರ್ಜುನ್, ನೀವಿರೋ ಜಾಗದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ತಿದೆ, ಬೇರೆ ಜಾಗಕ್ಕೆ ಬನ್ನಿ. ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ಲೆಕ್ಕ ಕೊಡೋ ಅಭಿಯಾನ ಅಂತ ಅಂದ್ರೆ ಇದು ಸುಮ್ಮನೆ ಅಲ್ಲ, ಒಂದಿಷ್ಟು ಪುಸ್ತಕಗಳನ್ನ ಮಾಡಬೇಕು, ಆ ಪುಸ್ತಕದಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಚನಾನಂದ ಶ್ರೀಗಳು ಹೇಳ್ತಾ ಇದ್ದಾರೆ. ಸೊ ಆ ದೃಷ್ಟಿಕೋನದಿಂದ ಏನಾದರೂ ಯೋಚನೆ ಮಾಡ್ತಾರಾ ಅಂತ, ಪುಸ್ತಕದಲ್ಲಿ ಸಂಪೂರ್ಣವಾಗಿ ಎಲ್ಲ ಭಕ್ತಾದಿಗಳಿಗೆ ಯಾವೆಲ್ಲ ರೀತಿಯಾಗಿ ಖರ್ಚಾಗಿದೆ, ಈಗ ಎಷ್ಟು ಉಳಿದಿದೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ, ಆ ದೃಷ್ಟಿಕೋನದಿಂದ ಏನಾದರೂ ಯೋಚನೆ ಮಾಡ್ತಾರಾ ಅಂತ? ಹೌದು ರಾಮ್, ಏನಂತಂದ್ರೆ ಇವರು ಸದ್ಯದ ಮಟ್ಟಿಗೆ ಬಿಸಿ ಉಮಾಪತಿ ಮತ್ತೆ ಚಂದ್ರಶೇಖರ್ ಪೂಜಾರ್ ಅವರು ಹೇಳಿದ್ದಾರೆ ಕೇವಲ ಒಂದು ಡಾಕ್ಯುಮೆಂಟ್ ಮುಖಾಂತರವಾಗಿ, ಅಂದ್ರೆ ಅಕೌಂಟ್ ಏನಿದೆ ಅಕೌಂಟ್ ಥ್ರೂ ಏನು ಅಮೌಂಟ್ ಎಲ್ಲ ಟ್ರಾನ್ಸಾಕ್ಷನ್ ಆಗಿತ್ತು ಮಠಕ್ಕೆ, ಸೊ ಆ ಸಂಬಂಧಪಟ್ಟಂತೆ ಅಂದ್ರೆ ಸರ್ಕಾರದಿಂದ ಬಂದಂತ ಅನುದಾನ ಆಗಿರ್ಬೋದು ಅಥವಾ ಭಕ್ತರು ನೀಡಿದಂತ ದೇಣಿಗೆ ಆಗಿರ್ಬೋದು, ಏನು ಅಕೌಂಟ್ ಥ್ರೂ ಏನು ಬಂದಿರ್ತದೆ ಈ ಸಂಬಂಧಪಟ್ಟಂತೆ ಹಣವನ್ನ ಏನೋ ಲೆಕ್ಕ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಬದಲಾಗಿ ಅಂದ್ರೆ ಏನು ಪಾರದರ್ಶಕವಾಗಿ ಕೊಡುವಂಥದ್ದು, ಅಂದ್ರೆ ಈ ಭಕ್ತರು ಬಂದ್ಬಿಟ್ಟು ದೇಣಿಗೆಯನ್ನ ಕೊಡುತ್ತಾರೆ, ಅಂದ್ರೆ ನೇರವಾಗಿ ಹಣವನ್ನ ಜಮಾವಣೆ ಮಾಡ್ತಕ್ಕಂಥದ್ದು, ಮತ್ತೆ ಮಠವನ್ನ ಉದ್ಧಾರ ಮಾಡ್ಲಿಕ್ಕೆ ಅಥವಾ ಮಠವನ್ನ ಕಟ್ಟಲಿಕ್ಕೆ ಅಥವಾ ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಮರಳು, ಮಣ್ಣು ಮತ್ತೆ ಇತರೆ ಏನು ಬಹ್ಯಾನ್ ಕೊಟ್ಟಿರ್ತಕ್ಕಂಥ ಅಮೌಂಟ್ ಏನಾಗಿದೆ ಈ ಸಂಬಂಧಪಟ್ಟಂತೆ ಏನು ಲೆಕ್ಕವನ್ನು ಕೊಡ್ತಾ ಇಲ್ಲ ಅನ್ನುವಂತ ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಸಂಬಂಧಪಟ್ಟಂತೆ ಲೆಕ್ಕವನ್ನು ಕೊಡಬೇಕು. ಯಾಕಂತಂದ್ರೆ ಈಗ 2008ರಿಂದ 2026ರವರೆಗೆ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ. ಹಣ ಕೇವಲ ಸಂಗ್ರಹವಾಗದಲೆ ಈಗ ಈ ಮಠವನ್ನು ಕಟ್ಟಲಿಕ್ಕೆ ಏನು ಟನ್ ಗಟ್ಟಲೆ ಮರಳು ಬಂದಿದೆ, ಎತ್ತಿಗೆ ಬಂದಿದೆ, ಆಮೇಲೆ ಗ್ರಾಂಟ್ಗಳಲ್ಲಿ ಬಂದಿರತಕ್ಕಂಥದ್ದು. ಸೊ ಈ ಸಂಬಂಧಪಟ್ಟಂತೆ ಲೆಕ್ಕವನ್ನು ಕೊಡೋರು ಯಾರು, ಅಂದ್ರೆ ಕೇವಲ ರಾಮನ ಲೆಕ್ಕ ಕೃಷ್ಣನ ಲೆಕ್ಕವನ್ನು ಕೊಡೋದು ಮಾತ್ರವಲ್ಲ, ಸೊ ಈ ಎಲ್ಲ ಏನಿದಾವೆ ಈ ಸಂಬಂಧಪಟ್ಟಂತೆ ಪುಸ್ತಕದ ರೂಪದಲ್ಲಿ ಹಣವನ್ನ ಏನು ಸಂಗ್ರಹ ಮಾಡಿರ್ತೀವಿ ಆ ಒಂದು ಹಣವನ್ನು ಕೂಡ ನಮಗೆ ಪುಸ್ತಕ ರೂಪದಲ್ಲಿ ಕೊಡಬೇಕು ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಈ ಸಂಬಂಧಪಟ್ಟಂತೆ ಬಿಸಿ ಉಮಾಪತಿ ಅವರಾಗಿರ್ಬೋದು ಅಥವಾ ಚಂದ್ರಶೇಖರ್ ಪೂಜಾರ್ ಆಗಿರ್ಬೋದು ಅಥವಾ ಜ್ಯೋತಿ ಪ್ರಕಾಶ್ ಆಗಿರ್ಬೋದು ಅಥವಾ ನಾಗರಾಜ್ ಆಗಿರ್ಬೋದು ಯಾವುದೇ ರೀತಿಯಾದಂತ ಅವರ ಒಂದು ಮಾತಿಗೆ ಏನು ಎದುರು ಮಾತಾಡೋದಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡುವಂತದ್ದು ಸಮಾಜಶಿ ನೀಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಬದಲಾಗಿ ಏನು ಲೆಕ್ಕ ಕೊಡುವ ಅಭಿಯಾನ ಏನಿದೆ ಇದು ಮುಗಿದಾದ ನಂತರದಲ್ಲಿ ಮತ್ತೆ ಬೇರೆ ಯಾವ ರೀತಿಯಾದಂತಹ ಒಂದು ಸ್ವರೂಪ ಪಡೆಯುತ್ತದೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರುತ್ತದೆ. ಯಾಕಂತಂದ್ರೆ ಕೇವಲ ಇಲ್ಲಿಗೆ ಮುಗಿದು
ಹೋಗುವಂತ ವಿಚಾರ ಏನಲ್ಲ, ಯಾಕಂದ್ರೆ ಇನ್ನೂ ಕೂಡ ಇದು ಮುಂದುವರಿಯುವಂತ ಸಾಧ್ಯತೆ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ಮತ್ತೆ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ಆಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು ರಾಮ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈ ಗ್ರಾನೈಟ್ ಬಿಸ್ನೆಸ್ ಅಲ್ಲಪ್ಪ ಇದು. ಅದಕ್ಕೆ ಭಕ್ತರು ಮಣ್ಣು ಕೊಟ್ಟಾರಿಲ್ಲಿ. ಇದಕ್ಕೆ ಮಣ್ಣು ಕೊಟ್ಟರ ಮಣ್ಣೇನು ಮಣ್ಣು ಹೊಣ್ಣಲ್ಲೇನು ಹೊಣ್ಣೇನು ಅಂತ ಹೇಳಿದಾರೆ ಶರಣರು. ಮುದ್ದನ್ನ ಶರಣರು ಹೇಳಿದಾರೆ. ಬರೀ ಮಣ್ಣು ಅಂತ ತಿಳ್ಕೊಂಡ್ರಿ ನೀವು. ಮಣ್ಣನ್ನು ಬರೀ ಹೊಣ್ಣನ್ನು ಬಂಗಾರ ಏನು ಮಣ್ಣು ಹೊಣ್ಣಲ್ಲೇನು. ಇಲ್ಲಿ ಮಣ್ಣು ಕೊಟ್ಟಾರೆ. ಹರಿಹರ ತಾಲೂಕದ ಕಳೆದ 8 ವರ್ಷದಿಂದ ನಾವು ಹಳ್ಳಿಗಳಿಗೆ ಹೋಗೋದ ಹಾಗೇನೆ, ದಾವಣಗೆರೆ ಜಿಲ್ಲೆಗಳಿಗೆ ಹೋಗೋದ ಹಾಗೇನೆ ಒಬ್ಬ ಟ್ರಸ್ಟಿ ಇವತ್ತಿಗೂ ಅವ್ರನ್ನ ತಮ್ಮ ಮನೆ ಕರ್ಕೊಂಡು ಹೋಗಿಲ್ಲ. ಅವ್ರು ಮಾಡುವಂಥ ಮನೆಯಲ್ಲಿ ಗೃಹ ಪ್ರವೇಶ ಇರಲಿ, ಮದುವೆಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಆಹ್ವಾನ ಮಾಡಿಲ್ಲ. ನಮ್ಮ ಮಹಾಂತ ಜನಗಳ ಫೋಟೋ ಹಾಕಿಲ್ಲ. ಈ ಜನಸಾಮಾನ್ಯ ಭಕ್ತರು ಇಲ್ಲಿ ನಮ್ಮ ಖಾನಾವಳಿ ಶಿವಕುಮಾರ್ ಇದ್ದಾರೆ, ಇಲ್ಲೇ ಇದ್ದಾರೆ. ಅವ್ರು ಸ್ವಲ್ಪ ಕ್ಯಾಮ್ರಾ ತೋರಿಸಿ ಅವರಿಗೆ. ಖಾನಾವಳಿ ಶಿವಕುಮಾರ್ ಅಂತೇಳಿ ಕೊಟ್ಟರು. ಅವರು ತಮ್ಮ ಮದುವೆ 50 ವರ್ಷ ವಾರ್ಷಿಕೋತ್ಸವ ಮಾಡ್ಕೊಂಡ್ರು. ಹೆಂಗೆ ಮಾಡ್ಕೋಬೇಕು ಅಂತಂದ್ರೆ ನಮ್ಮನ್ನು ಕರೆಸಿದ್ರು, ಪಾದ ಪೂಜೆ ಮಾಡಿದರು, 25,000 ರೂಪಾಯಿ ದುಡ್ಡು ಕೊಟ್ಟರು. ಅದನ್ನು ಅಕೌಂಟ್ ಮೂಲಕ ಕೊಡಿ ಅಂತ ಹೇಳಿದ್ವಿ ನಾವು. ಅಲ್ರಿ ಶಿವಕುಮಾರ್ ಅವರೇ? ನಾವು ಅಕೌಂಟ್ 10 ರೂಪಾಯಿ ಕೊಟ್ಟರು, ಅಕೌಂಟ್ ಇರಬೇಕು ಅಂತ ಹೇಳಿದ್ವಿ. ಅಂಥ ಭಕ್ತರು ಇವರು ಪಾಪ ಮಠಕ್ಕೆ ಬರೋಂಗಿಲ್ಲ, ಅಲ್ಲಿಂದ ಪ್ರಾರ್ಥನೆ ಮಾಡ್ತಾರೆ. ಇವ್ರು ತಮಗೆ ಅಕೌಂಟ್ನಲ್ಲಿ ಬಂದದನ್ನು ಮಾತ್ರ ತೋರ್ಸ್ಕೊಂಡ್ರೆ ಇವರು ಎಲ್ಲ ಕೊಡ್ಬೇಕಲ್ಲ. ಬುಕ್ ಕೊಡಲಿ. ಇವತ್ತು ಭಕ್ತರು ಯಾರು ಲೆಕ್ಕ ಕೊಟ್ಟಿಲ್ಲ. ಅವ್ರನ್ನೇನೋ ಒಂದು ಬಚಾವಕ್ಕೆ ಹೊಂಟಾರ. ಇದು ಭಕ್ತಿ, ಇದು ಗರಗಸದಂತೆ ಹೋಗುತ್ತಾ ಕೊಯ್ಯುವುದು ಬರುತ್ತಾ ಕೊಯ್ಯುವುದು ಅಂತ ಹೇಳ್ಯಾರ ಬಸವಣ್ಣವರು. ಸತ್ಯವೆಂಬ ಕೂರಲನ್ನು ಹಿಡಿದು ಸದ್ಭಕ್ತರು ಗೆದ್ದರು ಅಂತ ಹೇಳಿದ್ದಾರೆ. ಸತ್ಯವೆಂಬ ಕೂರಲು ಇದು